ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ನಗರದ ಹಿರಿಯ ವೈದ್ಯರಾದ ಡಾಕ್ಟರ್ ಸುಮನ್ ಸೋಮೇಶ್ವರ್ ಗಡ್ಡಿ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ವೈದ್ಯರಿಗೆ ನೀಡುವ ಪ್ರತಿಷ್ಠಿತ ಐಎಂಎ ನ್ಯಾಷನಲ್ ಡಾಕ್ಟರ್ ಅಕಾಡೆಮಿಕ್ ಪ್ರಶಸ್ತಿ ಲಭಿಸಿದ ಈ ಹಿನ್ನೆಲೆಯಲ್ಲಿ ಅಬ್ದುಲ್ ನಬಿ ಸಾಬ್ ಅಬೂಬಕರ್ ಸಿದ್ದಿಕ್ ಎಜುಕೇಷನಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಸುಮನ್ ಗಡ್ಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಹಮಾಯೂನ್ ಖಾನ್ ಮಾತನಾಡಿ, ಇಂದಿನ ದಿನಗಳಲ್ಲಿ ಮಹಿಳೆಯರು ಮಿಲಿಟರಿ, ಏರೋಸ್ಪೇಸ್, ಸಾಹಿತ್ಯ, ಕಲೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಅದೇ ಪ್ರಕಾರವಾಗಿ ನಗರದ ದಾನಮ್ಮ ಆಸ್ಪತ್ರೆಯ ಹಿರಿಯ ಮಹಿಳಾ ವೈದ್ಯರಾದ ಡಾಕ್ಟರ್ ಸುಮನ್ ಗಡ್ಡಿ ಅವರು ವೈದ್ಯಕೀಯ ವೃತ್ತಿಯಲ್ಲಿ ಕಳೆದ ಹಲವು ದಶಕಗಳಿಂದ ನಗರದಲ್ಲಿ ಗಣನೀಯ ಸೇವೆಯನ್ನ ಮಾಡುತ್ತಾ ಬಂದಿರುತ್ತಾರೆ. ಇವರಿಗೆ ದೇಶದ ಪ್ರತಿಷ್ಠಿತ ಐಎಂಎ ನ್ಯಾಷನಲ್ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿರುವುದು ಸಂತಸದ ವಿಷಯ ಎಂದರು. ಟ್ರಸ್ಟ್ ಅಧ್ಯಕ್ಷ ಮಹಮ್ಮದ್ ಅಲಿ ಸನ್ಮಾನಿಸಿ ಮಾತನಾಡಿ, ಡಾಕ್ಟರ್ ಸುಮನ್ ಸೋಮೇಶ್ವರ್ ಗಡ್ಡಿ ಅವರು ನಮಗೆ ಕಳೆದ ಹಲವು ವರ್ಷಗಳಿಂದ ಚಿರಪರಿಚಿತರಾಗಿದ್ದು, ನಮ್ಮ ಯಾವುದೇ ಆರೋಗ್ಯ ತೊಂದರೆ ಇದ್ದಲ್ಲಿ ಇವರನ್ನ ಸಂಪರ್ಕಿಸಿ ಸಲಹೆ ಮತ್ತು ಚಿಕಿತ್ಸೆ ಪಡೆಯುತ್ತಿದ್ದೇವೆ ಮತ್ತು ಆರ್ಥಿಕವಾಗಿ ಅಸಹಾಯಕರಾದ ರೋಗಿಗಳಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮತ್ತು ಉಚಿತವಾಗಿ ಚಿಕಿತ್ಸೆ ನೀಡಿದ ಉದಾಹರಣೆಗಳಿವೆ. ಇಂತಹ ವೈದ್ಯರಿಗೆ ಅಕಾಡೆಮಿಕ್ ಪ್ರಶಸ್ತಿ ಬಂದಿರುವುದು ಅವರ ಸೇವೆಗೆ ತಕ್ಕ ಪ್ರತಿಫಲ ಎಂದರು. ಇನ್ನು ಡಾಕ್ಟರ್ ಸುಮನ್ ಗಡ್ಡಿ ಅವರು ತಮ್ಮ ಅಭಿನಂದನಾ ಭಾಷಣದಲ್ಲಿ ಮಾತನಾಡಿ, ಇದು ನನಗೆ ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಖುಷಿ ಹಾಗೂ ಹೆಮ್ಮೆ ಪಡುವ ದಿನವಾಗಿದೆ. ಕಳೆದ ಹಲವಾರು ದಶಕಗಳಿಂದ ನಗರದ ಸಾರ್ವಜನಿಕರಿಗೆ ವೈದ್ಯಕೀಯ ಸೇವೆಯನ್ನ ಒದಗಿಸಿ ಬಂದಿರುವುದೇ ನನಗೆ ಈ ಪ್ರಶಸ್ತಿ ಆಯ್ಕೆಯಾಗಲು ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡಲು ನನಗೆ ಜವಾಬ್ದಾರಿ, ಗೌರವ ಮತ್ತು ಇನ್ನಷ್ಟು ಹೊಣೆಗಾರಿಕೆಯನ್ನ ನೀಡಿದೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮನಯ್ಯ, ಮೇತಾಬ್ ಅಲಿ, ಸರ್ಫರಾಜ್, ಜಾಹಿರುದ್ದೀನ್, ಅಲ್ತಾಫ್, ಹುಸೇನ್, ಭಾಷಾ, ಸ್ಟಾರ್ ರಫೀಕ್, ಸೇಟುವಲಿ, ಗಫರ್, ಗೌಸ್, ಹನೀಫ್, ಜೈನುಲ್, ಟಿಪ್ಪು, ಅಬ್ದುಲ್ ಶೇಖ್ ಸೇರಿದಂತೆ ಅನೇಕರು ಇದ್ದರು. ಇತ್ತೀಚೆಗಷ್ಟೇ ನಮ್ಮ ಡಾಕ್ಟರ್ ಸುಮನ್ ಸೋಮೇಶ್ವರ್ ರೆಡ್ಡಿ, ಮಿಸಸ್ ಸುಮನ್ ರೆಡ್ಡಿ ಅವರಿಗೆ ನ್ಯಾಷನಲ್ ಐಎಂಎ ಅವಾರ್ಡ್ ಅನ್ನು 2025ಗೆ ಪುರಸ್ಕೃತರಾಗಿದ್ದಾರೆ. ಈ ಸದನ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಸರಳ ಕಾರ್ಯಕ್ರಮ ವೇದಿಕೆ ಮೇಲೆ ಆಗಮಿಸಿದಂತಹ ಡಾಕ್ಟರ್ ಸೋಮೇಶ್ವರ್ ಗಡ್ಡಿ ಅವರು ನಮಗೆ ತುಂಬಾ ಆತ್ಮೀಯರು. My profession is a doctor, but working as a social worker, rendering impartial service to the society, irrespective of caste and creed. I am very much grateful to our Dr. Khaja Moinuddin ಅವರು, ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಹಾಗೂ ಮಾಜಿ ಜಡ್ಪಿ ಸದಸ್ಯರಾಗಿರುವ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಮಾನೆಯವರೇ, ಹಸಿನಾಗುತ್ತೆ ಎಲ್ಲ ನನ್ನ ಮಿತ್ರ ಬಂಧುಗಳೇ, ಇದು ತುಂಬಾ ಹೆಮ್ಮೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ಗೈನಕಾಲಜಿ ಲೇಡಿ ಡಾಕ್ಟರ್ ಬಳ್ಳಾರಿಯ ಗಲ್ಲಿಯಿಂದ ಹಿಡಿದು ಡೆಲ್ಲಿವರೆಗೂ ನ್ಯಾಷನಲ್ ಅವಾರ್ಡ್ ಅವರಿಗೆ ದೊರಕಿದೆ. ಇದು ತುಂಬಾ ಸಂತೋಷದ ಹೆಮ್ಮೆ. ಸಾಮಾನ್ಯವಾಗಿ ಹೇಳ್ತಾರೆ ಪುರುಷರ ಪ್ರಧಾನ ಅಂತ ಹೇಳಿ, ಆದರೆ ಅಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಕಸ್ಮಾತ್ ಪುರುಷರು ಮಹಿಳೆಯರಿಗೆ ಸ್ವಾತಂತ್ರ್ಯ ಹೋರಾಟ ಭಾಗಿಯಾಗಿರ್ತಿದ್ರೆ ಹಾಗೆ ಹೇಳ್ತಾ ಇರಲಿಲ್ಲ. ಅಂದ್ರೆ ಕಸ್ತೂರ್ಬಾ ಗಾಂಧಿ ಇರ್ಬೋದು, ಸರೋಜಿನಿ ನಾಯ್ಡು ಅವರು ಸ್ವಾತಂತ್ರ್ಯ ಹೋರಾಟ ಭಾಗಿಯಾಗ್ತಾರೆ. ಜೊತೆಲಿ ಅನೇಕ ಜನರು, ಝಾನ್ಸಿ ರಾಣಿ ಇರ್ಬೋದು, ಒಣಿಗ ಒಬ್ಬ ಇರ್ಬೋದು, ಹಾಗೆ